ಗಾಯ್ಸ್, ಹಾಯ್, ಹೌ ಆರ್ ಯು? ಹೇಗಿದ್ದೀರಾ? ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್, ಗೆಟ್ ರೆಡಿ. ಔಟ್ಫಿಟ್ ರೆಡಿ, ಸ್ನಾನ ಎಲ್ಲ ಆಯಿತು, ಫುಲ್ ರೆಡಿ. ಈಗ ಟೈಮ್ 3 ಗಂಟೆ ಸಮಥಿಂಗ್ ಆಗಿದೆ. ಇಟ್ಟಿದ್ದು ಊಟ ಮಾಡ್ಬೇಕು, ಹಶ್ವೆ ಆಗ್ತಿದೆ. ಏನಾದರೂ ನನಗಂತೂ ಗೊತ್ತಾಗ್ತಿಲ್ಲ ಎಂತ ತಿನ್ಬೇಕಂತ. ಇಲ್ಲಿದ್ದು ಫುಡ್ದು ನೋಡಿದ್ರೆ ನನಗೆ ಒಂಥರ ಏನೋ ಒಂಥರ ಆಗ್ತಾ ಇದೆ. ನನಗೆ ಹೇಳಿ ಪ್ರಯೋಜನ ಇಲ್ಲ. ಸೊ ನಾವು ಬರೀ ಚಿಕನ್ ತಿನ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೀವಿ. ನನಗೆ ಒಂದೊಂದ್ಸರಿ ಅನಿಸುತ್ತೆ, ಬಂದು ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ, ಬಟ್ ಫುಡ್ ಕಂಪೇರ್ ಮಾಡಿದ್ರೆ ನಾವು ನಮ್ಮ ದೇಶದಲ್ಲಿ ಹುಟ್ಟಿದಕ್ಕೆ ತುಂಬ ಹೆಮ್ಮೆ ಪಡಬೇಕು ಅನ್ಸುತ್ತೆ ನನಗೆ. ನಮ್ಮೂರೇ ನಮ್ಗೆ ಬೆಸ್ಟ್. ನಮಗೆ ಇದೆಲ್ಲ 4 ದಿನಕ್ಕೆ ಕರೆಕ್ಟ್ ಅಂತ ಅನ್ಕೋತೀನಿ. ಏನೋ ಯೋಗೇಶ್? ಹಾಂ, 4 ದಿನಕ್ಕೆ ತಿರ್ಗಾಡಕ್ಕೆ ಕರೆಕ್ಟ್ ಇದು. ಬಟ್ ಒಂದು ಹೊಸ ದೇಶ ನೋಡ್ಬೇಕನ್ನೋದು ನಮ್ದು ಇತ್ತು. ಸೊ ಅದಾಯಿತು. ಬಟ್ ಫುಡ್ ಮಾತ್ರ ನಮ್ಗೆ ಸೆಟ್ ಆಗಲ್ಲ ಅನ್ಕೋತೀನಿ. ನಾವು ನಮ್ಮ ಊರು ಫುಡ್ಡೇ ನಮ್ಗೆ ಸರಿ. ಓಕೆ, ಹೋಣ ಹೋಣ. ಸೊ ಗೈಸ್, ಊಟ ಎಲ್ಲ ಸ್ವಲ್ಪ ಮಾಡಿದ್ವಿ. ಮಾಡಿಕೊಂಡು ಒಂದು ಬೀಚ್ ಕಡೆ ಒಂದು ರೌಂಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಬೀಚ್ ಕಡೆ ಒಂದು ರೌಂಡ್ ಹೋಗ್ತಾ ಇದ್ವಿ. ಸೊ ಗೊತ್ತಿಲ್ಲ, ಹೊಸ ಊರು, ಹೊಸ ದೇಶ ಹೆಂಗಾಗತ್ತೆ ಅಂತ. ಸೊ ಎಲ್ಲ ರೆಸ್ಟೋರೆಂಟ್ಸ್ ಇದೆ ಇಲ್ಲಿ, ಮಸಾಜ್ ಪಾರ್ಲರ್ಸ್ ಎಲ್ಲ ಇದೆ ಇಲ್ಲಿ, ನಮ್ಮ ಇಂಡಿಯನ್ ರೆಸ್ಟೋರೆಂಟ್ಸ್ ಎಲ್ಲ ಇದೆ, ತುಂಬಾನೇ ಇದೆ. ಬಟ್ ನೋಡ್ಕೋಬೇಕು. ಒಂಥರ ವಿಚಿತ್ರ ದೇಶ ಇದು ಅಂತ ಅನ್ಸುತ್ತೆ ನನಗೆ. ಒಂಥರ ಡಿಫ್ರೆಂಟ್ ಆಗಿದೆ ಇದು. ತುಂಬಾ ಹುಷಾರಾಗಿರ್ಬೇಕು ಅನ್ಕೊಂತೀನಿ ನಾನು. ಪ್ರೈಸ್ ವೈಸ್ ನಾವು ಕಂಪೇರ್ ಮಾಡಿದ್ರೆ ಇಂಡಿಯನ್ ಕರೆನ್ಸಿ ಇದರಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಎಸ್, ನೋಡಿ, ಇದು ಇಂಡಿಯನ್ ರೆಸ್ಟೋರೆಂಟ್. ಇದು ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ಸ್ ಇಲ್ಲಿ ಹಾಕಿದ್ದಾರೆ. ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ಸ್, ಇಂಡಿಯನ್ ಫುಡ್ ಸಿಗುತ್ತೆ. ಇದು ಬೀಚ್ ಮುಂದೆ ಹೋದ್ರೆ ಇದು ಬೀಚ್ ಸಿಗುತ್ತೆ. ಐ ಥಿಂಕ್ ಸೊ ಇದೆಲ್ಲ ಬೈಕ್ ರೆಂಟಿಗೆ ಸಿಗುತ್ತೆ. ಬೈಕ್ ಏನಾದರೂ ಬೇಕು ಅಂದ್ರೆ ರೆಂಟಿಗೆ, ಆ ಥರನೂ ಇದೆ. ಇದೆಲ್ಲ ರೆಂಟ್ ಅಂತ ಹಾಕಿದ್ದಾರೆ ಬೈಕ್. ಸೊ ಬೈಕ್ ರೆಂಟ್ ಅಂತ ಹಾಕಿದ್ದಾರೆ. ಒಳ್ಳೊಳ್ಳೆ ಬೈಕ್ಗಳು ಸಿಗುತ್ತೆ. ಇಲ್ಲೆಲ್ಲ ಬೈಕ್ಗಳು ರೆಂಟ್ಗೆ ಹಾಕಿದ್ದಾರೆ. ಸೊ ಇದೇ ಬೀಚ್, ಇದೇ ಬೀಚ್ ಇದು. ನೋಡಿ, ಇಲ್ಲೆಲ್ಲ ಮಸಾಜ್ ಸೆಂಟರ್ ಇಟ್ಕೊಂಡಿದ್ದಾರೆ. ಬಟ್ ಎಲ್ಲ ಮಸಾಜ್ ಸೆಂಟರು ಅದೆಲ್ಲ ಇದೆ, ನಾವು ಅದಕ್ಕೆ ಇಲ್ಲ. ಸೊ ನಾವು ಇಲ್ಲಿ ಇದರ ಕಳ್ಳು ಗಾಡಿನೂ ಇಲ್ಲಿ ಸಿಗುತ್ತೆ. ಸೊ ಸ್ಟ್ರೀಟ್ ವಾಕ್ ಇದು. ಎಲ್ಲ ಇಲ್ಲಿ ಒಂಥರ ಮಸಾಜ್ ಸೆಂಟರ್ಸ್ ಅದು ಇದೆಲ್ಲ ಬರುತ್ತೆ. ಸೊ ಸ್ಟ್ರೀಟ್ ವಾಕ್ ಇದು ಒಂಥರ. ಸೊ ನಾವೊಂದ್ಸರಿ ನೋಡ್ಕೊಂಡು ಬರೋಣ ಏನಿದೆ ಏನಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ಕಲ್ಚರ್ ಆ ಥರ ಇದೆ, ಏನು ಮಾಡೋಕ್ಕಾಗಲ್ಲ. ಅವರವರ ಹೊಟ್ಟೆ ಪಾಡಿಗಾಗಿ ಇರುತ್ತೆ. ನಾವು ಅದನ್ನ ಕೆಟ್ಟದು ಅಂತಲೂ ಹೇಳೋಕ್ಕಾಗಲ್ಲ, ಒಳ್ಳೇದು ಅಂತಲೂ ಹೇಳೋಕ್ಕಾಗಲ್ಲ. ಅವರವರ ಜೀವನದ ಲೈಫ್ ಅದು. ಸೊ ಇಲ್ಲೊಂದು ಶಾಪಿಂಗ್ ಅಕಾಡಿ ಅಂತ ಇದೆ. ನಾವು ಶಾಪಿಂಗ್ ಅಕಾಡಿ ಅಂತಿದೆ. ಸೊ ಶಾಪಿಂಗ್ ಅಕಾಡಿ ಅಂತಿದೆ, ಅಲ್ಲೊಂದು ಶಾಪಿಂಗ್ ನೋಡೋಣ ಅಂತ ಹೋಗ್ತಾ ಇದೆ ಏನಿದೆ ಅಂತ. ಸೊ ಇಲ್ಲಿ ಸೊ ಟೀ ಶರ್ಟ್ಸ್, ಶೂಸ್, ಆಮೇಲೆ ಇಲ್ಲಿ ಬಟ್ಟೆಗಳು ಇದೆಲ್ಲ ಇಲ್ಲಿದೆ. ಸೊ ಈ ತರ ಮಾಲ್ ಅಲ್ಲಿ ಮಾರ್ತಾರೆ ಇವರು. ಸೊ ನೋಡಿ, ಇಲ್ಲಿ ಬಟ್ಟೆ ಎಲ್ಲ ಹಾಕಿದ್ದಾರೆ ಮಕ್ಕಳದು. ಸೊ ಗೈಸ್ ಇದೆ ನೋಡಿ, ಇದೊಂಥರ ಶಾಪಿಂಗ್ ಮಾಲ್. ಇದು ಮೈಕ್ ಪ್ಯಾಲೇಸ್ ಅಂತ. ಆ ರೋಡಿಂದ ಎಂಟ್ರಿ ಆಗಿ ಈ ರೋಡಿಗೆ ವಾಪಸ್ ಈ ರೋಡಿಗೆ ಕನೆಕ್ಟ್ ಆಗುತ್ತೆ. ಸೊ ನಾರ್ಮಲಿ ಇಲ್ಲಿ
ಸ್ಟ್ರೀಟ್ಗಳಿದೆ ನೋಡಿ, ಈ ಥರ ಸಿಗುತ್ತೆ. ತುಂಬ ವೆರೈಟಿ. ನಮಗೆ ಹೊಸದಿದು ದೇಶ, ನಮಗೆ ಹೊಸ ಊರು. ಸೊ ಎಲ್ಲ ಹೊಸದು ಅಂತ ಅನಿಸ್ತಾ ಇದೆ ನನಗೆ. ಗೊತ್ತಿಲ್ಲ, ನಾರ್ಮಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ನೋಡಿ ಇವ್ರು ನೋಡಿ, ನನ್ನ ಫ್ರೆಂಡ್ ನೋಡಿ, ಥೈಲ್ಯಾಂಡ್ದು ಫುಲ್ ಝೂಮ್ ಆಗಿ ನೋಡ್ತಾ ಇದ್ದಾನೆ ಲೆಗ್ ಪ್ಯಾಲೇಸ್. ಸೊ ಇದೆಲ್ಲ ಎಲ್ಲ ಸ್ಟ್ರೀಟ್ ಥರ ಮಾಡ್ಕೊಂಡಿದ್ದಾರೆ. ಸೊ ಡೇಲಿ ಇಲ್ಲಿ ಯಾರು ಅಷ್ಟು ಜನ ಓಡಾಡುವಂತೆ. ಸೊ ಏನಿದ್ರು ರಾತ್ರಿ ಅಂತ ಹೇಳ್ತಾ ಇದ್ದಾರೆ, ಸಂಜೆ ಮೇಲೆನೆ ಈ ಮಾರ್ಕೆಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಫುಲ್ ಕ್ರೌಡ್ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಸಂಜೆ ನೋಡೋಣ ಏನಿರುತ್ತೆ ಏನು ಅಂತ. ಸದ್ಯಕ್ಕೆ ಇಷ್ಟು ನೋಡ್ತಾ ಇದ್ದೀನಿ. ಒಂಥರ ಹೊಸದು ಅನಿಸ್ತಿದೆ ನನಗೆ, ಒಂಥರ ಯುನೀಕ್ ಆಗಿ ಕಾಣಿಸ್ತಾ ಇದೆ ಎಲ್ಲಾನು. ಒಂಥರ ಡಿಫ್ರೆಂಟ್ ಆಗಿದೆ ನನಗೆ, ಹೊಸ ಅನುಭವ ನನಗೆ. ನನಗೂ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಅನ್ಕೊಂತೀನಿ ನಾನು. ಇರುತ್ತೆ, ಕೆಟ್ಟದಿರುತ್ತೆ, ಅದೇ. ಬಟ್ ಅದು ಅವ್ರವ್ರ ವೈಯಕ್ತಿಕ ಆಗಿರುತ್ತಲ್ಲ. ಇದೆಲ್ಲ ಸ್ಟ್ರೀಟ್ ಹಲಸಿನ ಹಣ್ಣು, ವೆಜಿಟೇಬಲ್ಸ್ ಮಾಡಿದ್ದಾರೆ. ಇಲ್ಲಿ ಚಿಕನ್ ಇಲ್ಲಿ ಮಾಡ್ತಾ ಇದ್ದಾರೆ ಇವರು. ಆಲ್ ಚಿಕನ್ಸ್ ಬಂಡಸ್ ನೋಡಿ, ಬಂಡಸ್ ಚಿಕನ್ ಏನೋ ಇದೆ, ಏನಂತ ಗೊತ್ತಾಗ್ತಿಲ್ಲ. ಈ ತರ ಸ್ಟ್ರೀಟ್ ಫುಡ್ ಇದು, ಈ ತರ ಇದೆ. ಈ ತರ ಹಸಿ ಇಲ್ಲಿ ಬಾರ್ಬಿಕ್ಯೂ ಮಾಡ್ಕೊಳ್ತಾರೆ. ಇದು ಸ್ಟ್ರೀಟ್ ಫುಡ್ ಇದು ಪರ್ಫ್ಯೂಮ್ ಅನ್ಕೊಂತೀನಿ ನಾನು. ಜಾಸ್ತಿ ಇಲ್ಲಿ ಜನ ವೆಜಿಟೇಬಲ್ಸ್ ತಿಂತಾರೆ. ಸೊ ವೆಜಿಟೇಬಲ್ಸ್ ಹಸಿ ತಿನ್ನೋದು ತಿಂತಾರೆ. ತುಂಬಾ ಹಸಿ ತಿಂತಾರೆ ಇವರು, ಜಾಸ್ತಿ ಹಸಿ ತಿಂತಾರೆ ಅಂತ ನಾನು ತಿಳ್ಕೊಂತೀನಿ. ಸೊ ಹಲಸಿನ ಹಣ್ಣು ಅವ್ರು ಯಾವನ್ ಅಂತಾನೆ ಗೊತ್ತಾಗ್ತಿಲ್ಲ. ಸೊ ಇದೊಂಥರ ಸ್ಟ್ರೀಟ್ ಇದೆ, ಇದೆಲ್ಲ ಸ್ಟ್ರೀಟ್ ಇದು. ಸೊ ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ ನೋಡಿ, ನಮ್ಮೂರಲ್ಲೆಲ್ಲ ಹೆಂಗಿರುತ್ತೆ ಉದ್ಬತ್ತಿ ಹಂಗೆ ಇದೆಲ್ಲ ಹಾಕಿದ್ದಾರೆ ಫ್ಲವರ್ಸು. ಸೊ ಎಲ್ಲ ಹಾಕಿದ್ದಾರೆ. ಸೊ ಹಂಗೆ ವಾಕ್ ಮಾಡ್ಕೊಂತ ಬಂದ್ವಿ ನೋಡುವ ಅಂತೇಳಿ. ಸೊ ಸ್ಟ್ರೀಟ್ ಹೇಗಿದೆ ಏನು ಅಂತ ನೋಡಿ, ಈ ತರ ಇದು. ಸೊ ವಾಕಿಂಗ್ ಸ್ಟ್ರೀಟ್ ಇದು, ಇದೆಲ್ಲ ಮಾರ್ಕೆಟ್ ಇದು. ಇದೆಲ್ಲ ಹಾಕಿದ್ದಾರೆ, ಇದೆಲ್ಲ ಏನಂತ ಗೊತ್ತಿಲ್ಲ ನನಗೆ. ಏನಂತ ಬೇರೆ ವೆರೈಟೀಸ್ ಎಲ್ಲ ಇದೆ ಇಲ್ಲಿ. ಫುಡ್ ಏನೇನೋ ಫುಡ್ ತರ ಇದೆ, ಬೇರೆ ವೆರೈಟೀಸ್ ಎಲ್ಲ ಫುಡ್ ಇದೆ, ಏನೇನೋ ಇದೆ. ಇದು ಚಿಕನ್ ಅನ್ಕೊಂತೀನಿ ನಾನು, ಬಾರ್ಬಿಕ್ಯೂಸ್ ಎಲ್ಲ ಚಿಕನ್ ಇದೆ. ಸೊ ಇದು ನೋಡಿ, ಇದೆ ನೋಡಿ, ಇಲ್ಲಿ ನೋಡಿ ನಿಮ್ಗೆ ಗಿರ್ಲೆ ಎಲ್ಲ ತಿಂತಾರೆ ಇವರು. ಸೊ ಗೈಸ್, ಈ ತರ ಸ್ಟ್ರೀಟಿಂಗ್ ಇದೆ, ಎಲ್ಲ ತಿಂತಾರೆ ಇವರು. ಜಿರ್ಲೆ ಪರ್ಲೆ ಎಲ್ಲ ತಿಂತಾರೆ, ನಾವೇನೋ ಮಾಡೋಕ್ಕಾಗಲ್ಲ ಅದಕ್ಕೆ. ನಮ್ಮ ಫುಡ್ ಇದು ಚೇಂಜಸ್ ಇದೆ. ಸೊ ಇದು ವೆಜಿಟೇಬಲ್ ಹಾಕಿದೆ. ಇದೊಂಥರ ಫುಡ್ ಸ್ಟ್ರೀಟ್ ಇದು ಥೈಲ್ಯಾಂಡ್. ಮೇನ್ಲಿ ಥೈಲ್ಯಾಂಡ್ ಅಲ್ಲಿ ಪಟ್ಟಾಯ ಸಿಟಿ ಎಲ್ಲಾನು ಇದೆ. ಇದು ಏನು ಮಾಡೋಕ್ಕಾಗಲ್ಲ, ನಿಮ್ಮ ಥಾಟ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ಇದೆ. ಸೊ ನಾವು ಮೊಬೈಲಲ್ಲಿ ನೋಡ್ಕೊಂಡು ಗೆಸ್ ಮಾಡೋ ಥರ ಏನು ಇಲ್ಲ ಇಲ್ಲಿ. ಸೊ ನಾರ್ಮಲಿ ಸಿಟೀಸ್ ಎಲ್ಲ ಇದೆ, ಚೆನ್ನಾಗಿದೆ. ಸೊ ಫ್ಲವರ್ಸು, ಫುಡ್ಸು, ಫ್ಲವರ್ ಜಾಕೆಟ್ಸ್ ಇದೆ ನೋಡಿ. ಸೊ ಇದು ನೋಡಿ, ಇದು ಏನೋ ಹೊಟ್ಟೆದು ಏನೋ ಮಾಡಿದ್ದಾರೆ, ಇದೆಲ್ಲ ಇದೆ. ಸೊ ಇದೆಲ್ಲ ಚಿಕನ್ಸ್, ನಾನ್ ವೆಜ್ ಜಾಸ್ತಿ ಇದೆ ಇಲ್ಲಿ. ಸೊ ಫಿಶ್ ನೋಡಿ, ಇದೆಲ್ಲ ಬಂಗಡೆ ಮೀನು ನೋಡಿ, ಇಲ್ಲಿದೆ ಬಂಗಡೆ ಮೀನು. ಸೊ ಬಂಗಡೆ ಮೀನು ಎಲ್ಲ ಮೀನೆಲ್ಲ ಇದೆ. ಸೊ ಇದೊಂಥರ ಫ್ರೂಟ್ಸ್ ಇದು. ಸೊ ಇದೆಲ್ಲ ಒಂದು ಮಾರ್ಕೆಟ್ ಇದೆ ನೋಡಿ, ಥೈಲ್ಯಾಂಡ್ ಫ್ರೂಟ್ಸ್, ಇದೆಲ್ಲ ಫ್ರೂಟ್ಸ್. ಸೊ ಪಾಪ ಇದೆಲ್ಲ ಒಂದು ಬದುಕಿದೆ ನೋಡಿ. ಇದನ್ನೆಲ್ಲ ನೋಡಲ್ಲ ಯಾರು. ಇದು ಒಂಥರ ಬದುಕು ಪಾಪ. ಇವ್ರು ನೋಡಿ, ಇವರೆಲ್ಲ ಅಂಗಡಿ ಹಾಕೊಂಡು ಈ ತರ ಒಂದು ಬದುಕುನು ಇದೆ. ಬರೀ ಕೆಟ್ಟದ ಬಗ್ಗೆ ಯೋಚನೆ ಮಾಡಬಾರ್ದು, ಒಳ್ಳೇದೂ ಇದೆ. ಬಟ್ ನಾವ್ ಹೆಂಗ್ ತಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮೇನ್ಲಿ ನಂದು ಕನ್ಸರ್ನ್ ಇದೇ ಇತ್ತು, ಏನಂತ ಹೇಳಿದ್ರೆ ಈ ತರ ಸ್ಟ್ರೀಟ್ ಅಲ್ಲಿ ಹೋಗ್ಬೇಕು, ಈ ತರ ವಿಡಿಯೋಸ್ ನಾನು ಮಾಡ್ಬೇಕು. ಏನೇನು ಸಿಗುತ್ತೆ ಇಲ್ಲಿ, ಏನೇನಿದೆ. ನಾನು ವಿಡಿಯೋದಲ್ಲಿ ನೋಡಿದ್ದೆ ಬಿಫೋರ್.
ಬಟ್ ನನಗೇನಂತ ಗೊತ್ತಿರಲಿಲ್ಲ, ವಿಡಿಯೋದಲ್ಲಿ ನೋಡೋಕ್ಕೂ ಮತ್ತೆ ನಾವು ಎದುರುಗಡೆ ಡೈರೆಕ್ಟ್ ಆಗಿ ನೋಡೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನನ್ನ ಚಾನಲಲ್ಲಿ, ನಾನು ಅದಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ, ನಾನು ಕಣ್ಣಾರಿ ನೋಡಿದ್ದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಈ ತರ ಇದೆ ಇದು ಸ್ಟ್ರೀಟು. ಸೊ ಇಲ್ಲಿ ಫುಡ್ ಕೊಡ್ತಾರಲ್ಲ, ಇದೊಂದು ಇಲ್ಲ ಇದೆ, ಇದೇ ಮೇನ್ ಸಿಟಿದು. ಇಲ್ಲೊಂದು ಏನೋ ಇದೆ ನೋಡಿ, ಇಲ್ಲದು ಟೆಂಪಲ್ ತರ ಇದೆ ಅನ್ಕೊಂತೀನಿ ನಾನು, ಟೆಂಪಲ್ ಇದು. ಸೊ ಎಲ್ಲ ಇದೆ, ಬಟ್ಟೆ ಶಾಪ್ಸು ಪ್ರತಿಯೊಂದು ಇಲ್ಲಿದೆ. ಆಮೇಲೆ ನೇಲ್ ನೋಡಿ, ನೇಲ್ ಹುಡುಗಿರಿಗೆಲ್ಲ ಬಂದ್ರೆ ಇಲ್ಲಿ ನೇಲ್ ಪಾಲಿಶ್ ನೋಡಿ, ಇದರದೆಲ್ಲ ಮಾಡ್ತಾರೆ ಕ್ಲೀನ್ ಆಗಿ ನೀಟಾಗಿ ಪಾಲಿಶಸ್ ಎಲ್ಲ ಮಾಡ್ತಾರೆ. ನಾವು ಕ್ಲಿಯರ್ ಆಗಿ ನೀಟಾಗಿ ಪಾಲಿಶಸ್ ಎಲ್ಲ ಮಾಡ್ತಾರೆ. ಸೊ ನಾವು ಇಲ್ಲಿಂದ ಬೀಚ್ ಹತ್ರ ನಾವು ಹೋಗ್ತಾ ಇದ್ದೀವಿ. ಬೀಚ್ ಹತ್ರ ಸ್ವಲ್ಪ ನೋಡುವ ಅಂತ. ಮಳೆ ಬರ್ತಾ ಇದೆ ನೋಡಿ ಗೈಸ್, ಇಲ್ಲಿ ಮಳೆ ಬರ್ತಾ ಇದೆ. ಸೊ ಮಳೆ ಇರೋದ್ರಿಂದ ಸ್ವಲ್ಪ ಕೂಲ್ ಆಗಿದೆ ಅಂತೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಫುಲ್ ಈ ತರ ನೋಡಿ, ಈ ತರ ಮಸಾಜ್ ಎಲ್ಲ ಮಾಡ್ತಾರೆ, ಈ ತರ ಎಲ್ಲ ಮಸಾಜ್ ಎಲ್ಲ ಇರುತ್ತೆ. ಸೊ ನಾರ್ಮಲಿ ಬಾಡಿ ಮಸಾಜ್ ಮಾಡ್ತಾರೆ ಇವರು, ನಾರ್ಮಲಿ ಇದೆಲ್ಲ. ಬಟ್ ಅದೇನು ತಪ್ಪೇನು ಇಲ್ಲ ಅಲ್ಲಿ. ಬಟ್ ಕೆಟ್ಟದ ರೀತಿ ಯೋಚನೆ ಮಾಡಿದ್ರೆ ಕೆಟ್ಟದಾಗಿರುತ್ತೆ, ಕೆಟ್ಟದ ಹತ್ರ ಏನಿಲ್ಲ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಬೇರೆ ಪ್ಲೇಸ್ ಅಂತಾನೆ ಇದೆ ಅಂತೆ. ನಮ್ಮ ಗೈಡ್ ಆಕ್ಚುಲಿ ನಮ್ಗೆ ಹೇಳಿದ್ದು ಅದಕ್ಕೆ ಪರ್ಟಿಕ್ಯುಲರ್ ಪ್ಲೇಸ್ ಇದೆ ಅಂತೆ. ಸೊ ಅದಕ್ಕೆಲ್ಲ ಅಲ್ಲೆಲ್ಲ ಹೋಗ್ಬೇಡಿ, ಬಟ್ ಅಲ್ಲಿ ತುಂಬಾ ಮೋಸ ಮಾಡ್ತಾರೆ, ಹಾಗೆ ಹುಷಾರಾಗಿರಿ ಅಂತ ಹೇಳ್ತಿದ್ರು. ಅದಕ್ಕೆ ನಾವೇ ಪ್ಲಾನ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು, ಅವ್ರು ನಮಗೆ ಆಕ್ಚುಲಿ ಕಾರಲ್ಲಿ ಒಂದ್ 2-3 ಕಡೆ ಎಲ್ಲ ತೋರಿಸಿದ್ರು. ಸೊ ಹಾಗೆ ನಾವು ರೂಮ್ ಹತ್ರನೇ ಇದೆ ಇಲ್ಲಿ, ಹಂಗೆ ನಡ್ಕೊಂಡು ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಇದು ಬಾರ್ ಇದು ಗೈಸ್. ಮೇನ್ಲಿ ಇಂಟೆನ್ಷನ್ ಇದೆ ನಂದು, ಯಾಕಂತ ಹೇಳಿದ್ರೆ ನಾನು ಬಂದಿರೋದು ನನ್ನೊಂದು ಚಾನಲ್ಲು, ನಾನು ವಿಡಿಯೋ ಮಾಡಬೇಕು. ಸೊ ನನ್ನೊಂದು ಬ್ಲಾಗ್ಗೆ ಒಂದು ಒಳ್ಳೆ ಕಂಟೆಂಟ್ ಇದು ನನಗೆ, ಇಂಟರ್ನ್ಯಾಷನಲ್ ಟ್ರಿಪ್ಪು. ಸೊ ಈ ದೇಶ ನೋಡ್ಬೇಕಂತ ಇತ್ತು ನನಗೆ ಮೊದಲಿಂದನೂ. ಸೊ ಬಟ್ ಇಲ್ಲಿ ನೋಡಿದಾಗ ನನಗೆ ಅನಿಸಿದ್ದು, ನಾನು ಯೋಚನೆ ಮಾಡೋದಕ್ಕೂ ಮತ್ತೆ ಇಲ್ಲಿ ಬಂದು ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಸೊ ನೋಡಿ ಗಾಯ್ಸ್ ನಿಮ್ಗೊಂದು ತೋರಿಸ್ತೀನಿ. ಇದು ನಮ್ಮದು ಸ್ಪೆಷಲ್, ಇದು ನಮ್ಮ ಕಡೆ ಜೋಳ ಎಲ್ಲಿ ಸಿಗಲ್ಲ ನೋಡಿ, ಜೋಳ ಮಾಡ್ತಾರೆ ಹೇಗೆ ಅಂತ. ಬಾರ್ಬಿಕ್ಯೂ ಅಲ್ಲಿ ಜೋಳ ಮಾಡ್ತಾರೆ. ಸೊ ಈ ಥರದೆಲ್ಲ ಇದೆ ಸಿಟಿಯಲ್ಲಿ ನೋಡಿ, ಫ್ರೂಟ್ಸ್ ಮಾಡ್ತಾರೆ, ಈ ಥರನೂ ಇದೆ. ನಾವು ಬರೀ ಬೇರೆ ನೋಡಿದ್ರೆ ಆಗಲ್ಲ ನೋಡಿ, ಈ ಥರನೂ ಇದೆ ನೋಡಿ. ಸೊ ಗೈಸ್ ವಾಕಿಂಗ್ ಸ್ಟ್ರೀಟ್ ಅಲ್ಲಿ ವಾಕಿಂಗ್ ಹೋಗ್ತಾ ಇದ್ರಿ. ಈ ತರ ಇದೆ ಇದೆಲ್ಲ ಸೆಂಟ್ರ್. ಇದೊಂದು ಆಕ್ಚುಲಿ ಇಂಡಿಯನ್ ರೆಸ್ಟೋರೆಂಟ್ ಇದೆ ಅಂತ ಹೇಳಿದ್ರು. ಸೊ ನೋಡಿ, ನಮ್ಮ ಗಣೇಶ ಇದೆ. ಇದು ಇಂಡಿಯನ್ ರೆಸ್ಟೋರೆಂಟ್ ಇದು, ಬಟ್ ಪ್ಯೂರ್ ವೆಜ್ ಅಂತ ಹಾಕಿದ್ದಾರೆ, ಪ್ಯೂರ್ ವೆಜ್. ನಾವು ಅದಕ್ಕೆ ಪ್ಯೂರ್ ವೆಜ್ ಅಂತ ಹಾಕಿದ್ದಾರೆ. ಇಂಡಿಯನ್ ರೆಸ್ಟೋರೆಂಟ್ ತುಂಬಾ ಇದೆ ಇಲ್ಲಿ. ಸೊ ಪ್ಯೂರ್ ವೆಜ್ ಅಂತ ಹಾಕಿದ್ದಾರೆ, ನಾವು ನಾನ್ ವೆಜ್ ನೋಡ್ತಾ ಇದ್ದೀವಿ. ಊಟ ಮಾಡಬೇಕು, ಟೈಮ್ ಆಗಿದೆ. ಸೊ ಅದಕ್ಕೆ ನೋಡಿ ಎಲ್ಲ ಇದ್ದಾರೆ ನಮ್ದು. ನೋಡಿ ಇದ್ದಾರೆ, ಆಯ್ತಾ? ಚೆನ್ನಾಗಿದ್ಯಾ ಎಲ್ಲ ನೋಡಿದ? ನೋಡಿ ಈ ಮಸಾಜ್ ಎಲ್ಲ ಈ ತರ ಮಾಡ್ತಾರೆ ನೋಡಿ, ಮಸಾಜ್ ಈ ತರ ಮಾಡ್ತಾರೆ. ಇದೆಲ್ಲ ಏನ್ ಕೆಟ್ಟದಿದೆ, ಸ್ವಲ್ಪ ನಾರ್ಮಲಿ ರಿಲ್ಯಾಕ್ಸ್ ಆಗುತ್ತೆ. ಇದೆಲ್ಲ ಏನು ಕೆಟ್ಟದಿಲ್ಲ ಅನ್ಕೊಂತೀನಿ, ಒಳ್ಳೆದೇ ಇದೆ. ಕೆಟ್ಟ ಜಾಗಕ್ಕೆ ಹೋದ್ರೆ ಕೆಟ್ಟದಾಗಿರುತ್ತೆ, ಅಲ್ಲಿ ಹೋಗ್ಬಾರ್ದು ಅಷ್ಟೇ. ನೋಡೋ ಅಂತ ತುಂಬಾನೇ ಇದೆ, ಬಟ್ ಒಂದಿಷ್ಟೇ ಕೆಟ್ಟದಾಗಿದೆ. ಬಟ್ ಅದನ್ನ ನಾವು ನೋಡುವಾಗ ಇದಕ್ಕೆ ಚಿಕ್ಕದಾಗಿರೋದು ದೊಡ್ಡದಾಗಿ ಕಾಣಿಸುತ್ತೆ. ಬಟ್ ಅದನ್ನೆಲ್ಲ ಆತರ ಗೆಸ್ ಮಾಡಬಾರ್ದು. ತುಂಬಾ ಚೆನ್ನಾಗಿದೆ ಕಂಟ್ರಿ, ವೆರಿ ನೈಸ್. ನಮ್ದೆಲ್ಲ ಟೀಮ್ ಇದೆ ನೋಡಿ, ಎಲ್ಲರೂ ಇದ್ದಾರೆ ಎಲ್ಲ ಇಲ್ಲೀಗ. ನಾವು ಊಟಕ್ಕೋಸ್ಕರನೇ ಬರ್ತಾ ಇದೀವಿ, ಊಟ ನೋಡ್ತಾ ಇದೀವಿ ಎಲ್ಲಿ ಚೆನ್ನಾಗಿದೆ ಅಂತ ನೋಡ್ತಾ ಇದೀವಿ. ಅಂತ ಇದೆ 7-Eleven ಅಂತ ಬರುತ್ತೆ. 7-Eleven ಅಲ್ಲಿ ಇದೆ 7-Eleven. ಇಲ್ಲಿ ಬಂದ್ರೆ ನಮ್ಗೆ ಇದೊಂದು ಸೂಪರ್ ಮಾರ್ಕೆಟ್ ಇದು. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಬೀರ್ ಎಲ್ಲ ಕಡಿಮೆ ಸಿಗುತ್ತೆ, ಡ್ರಿಂಕ್ಸ್ ಎಲ್ಲ. ಮತ್ತೆ ನಾರ್ಮಲಿ ನೀವು ಬೇರೆ ಕಡೆ ಎಲ್ಲ ಹೋದ್ರೆ ಅದೆಲ್ಲ ಜಾಸ್ತಿ ಸಿಗುತ್ತೆ. ಸೊ ಇಲ್ಲಿಂದ ನಾನು ನಿಮ್ಗೆ ಓವರ್ ಆಲ್ ನೋಡಿ ಇದೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಈ ತರ ಎಲ್ಲ ಇದೆ. ಇದು ಈ ಕಡೆ ಬಂದ್ರೆ ಬೀಚು, ಇದೆಲ್ಲ ಬೀಚ್. ನಾವೀಗ ಅಲ್ಲೇ ಹೋಗ್ತಿದೀವಿ. ಸೊ ನಾರ್ಮಲಿ ಅಂತೂ ಪಾರ್ಟಿ ಮಾಡ್ತೀವಿ ವೀಕೆಂಡ್ ಅಂತ. ಇಲ್ಲಿ ಬಂದ್ಮೇಲೆ ಬೀರ್ ಹಾಕ್ತಿದ್ರೆ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ನಾರ್ಮಲಿ ಬೀರ್ ಹಾಕ್ತೀವಿ.
ಅದಕ್ಕೆ ಈಗ ಹೋಗೋಣ 7 ಹೋಗಿ ಬಿಯರ್ ತಗೊಳ್ಳೋಣ. ನಾನು ನಿಮ್ಗೆ ತೋರಿಸ್ತೀನಿ ಗಾಯ್ಸ್. ಸೂಪರ್ ಮಾರ್ಕೆಟ್ ಇದು, ಇಲ್ಲಿ ಎಲ್ಲ ಸಿಗುತ್ತೆ. ಸೊ ನಾವು ಬಂದಿರೋದು ಇವಾಗ ನಾರ್ಮಲಿ ಏನಿದೆ ಈ ತರ ಬಿಯರ್ ಈ ತರ ನೋಡಿ ಸೆಟಪ್ ಮಾಡ್ಕೊಡೋದು. ಎಲ್ಲ ಯಾವ್ದು ಬೇಕೋ ಅದು ತಗೊಳ್ಳಿ. ಬಟ್ ಇಲ್ಲೆಲ್ಲ ಕಡಿಮೆಗೆ ಸಿಗುತ್ತೆ, ನೀವು ಮತ್ತೆ ಬೇರೆ ಕಡೆ ಎಲ್ಲ ಹೋದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ, ಇಲ್ಲಿ ಟೈಮ್ ಜಾಸ್ತಿ ಇದೆ. ಸೊ ನಮ್ಗೆ ಯಾವ್ದು ಬೇಕು ನಾವು ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ಒಂಥರ ಸೂಪರ್ ಮಾರ್ಕೆಟ್ ಇದು. ಸೊ ಸಿಸ್ಟಮೆಟಿಕ್ ಇದೆ ನೋಡಿ ಎಲ್ಲದು. ನಾವಿವಾಗ ಬೀಚಿಗೆ ಹೋಗ್ತಾ ಇದೀವಿ. ಇದು ಬೀಚು. ಇದು ಬೀಚ್ ಇದು. ಸೊ ಥೈಲ್ಯಾಂಡ್ ಬೀಚ್. ನಾವು ಬೀಚಿಗೆ ಬಂದಿದ್ದೀವಿ. ಸೊ ಬೀಚ್ ಅಲ್ಲಿ ಈಗ ನೋಡುವಂತ ಥೈಲ್ಯಾಂಡ್ ಬೀಚ್ ಹೇಗಿದೆ ಅಂತ ಬೀಚ್ ನೋಡುವ ಅಂತ ಬಂದಿದ್ದೀವಿ. ಸೊ ನಾವು ಈ ತರ ನೋಡ್ತಾ ಇದೀವಿ, ಬೀಚು ಸ್ಟ್ರೀಟು ಇದನ್ನ ನಾವು ನೋಡ್ತಾ ಇದೀವಿ. ಒಳ್ಳೇದನ್ನು ನೋಡಿದ್ರೆ ಒಳ್ಳೇದೇ ಇರುತ್ತೆ, ಕೆಟ್ಟದಾಗ ನೋಡಿದ್ರೆ ಕೆಟ್ಟದಾಗಿರುತ್ತೆ, ಅಷ್ಟೇ ಸಿಂಪಲ್. ಸೊ ಇದು ಸಿಟಿ ನೋಡಿ, ಥೈಲ್ಯಾಂಡ್ ಸಿಟಿ. ಬ್ಯಾಂಕಾಕ್ ಅಲ್ಲ ಇದು, ಸಾರಿ. ಸೊ ದಿಸ್ ಇಸ್ ಪಟ್ಟಾಯ ನೋಡಿ. ಗೈಸ್ ಫೈನಲಿ ಐ ಆಮ್ ಇನ್ ಥೈಲ್ಯಾಂಡ್, ಪಟ್ಟಾಯ. ನೋಡಿ ಎಷ್ಟು ಖುಷಿ ಆಗ್ತದೆ ನೋಡಿ. ಇದೆ ಬೀಚ್ ಚೆನ್ನಾಗಿದೆ. ಈಗ ಸ್ವಲ್ಪ ನೈಟ್ ಆಯ್ತು, ಸೊ ಬೀಚಲ್ಲಿ ಅಷ್ಟು ಜನ ಇಲ್ಲ. ಬಟ್ ಸಂಜೆ ಮೇಲೆ ಆದ್ರೆ ತುಂಬಾ ಜನ ಇರ್ತಾರೆ. ಮಧು ನಿನ್ನ ಹತ್ರ ನಾನು ಕೇಳಬೇಕು, ಹೆಂಗಿದೆ ಮೊಬೈಲಲ್ಲಿ ನೋಡಿದ್ದು ಪಟ್ಟಾಯನ ನಿಜಾನ? ಇಲ್ಲಿ ಬಂದು ನೋಡಿದ್ಮೇಲೆ ಏನನ್ಸುತ್ತೆ? ಮೊಬೈಲಲ್ಲಿ ನೋಡಿದಾಗ ನಾವು ಬರೀ ವಾಕಿಂಗ್ ಸ್ಟ್ರೀಟು, ಬರೀ ಸೆಕ್ಸುವಲ್ ಇದಿರೋದೆಲ್ಲ ನಾವು ನೋಡ್ತೀವಿ. ಬಟ್ ರಿಯಾಲಿಟಿ ಬೇರೆನೇ ಇದೆಯಾ ಇಲ್ವಾ? ಇಲ್ಲಿ ಪಟ್ಟಾಯದಲ್ಲಿ ಬಂದು ನೋಡ್ಬೇಕಾದ್ರೆ ರಿಯಾಲಿಟಿ ಬೇರೆನೇ ಇದೆ. ಇಲ್ಲಿ ಕ್ಯಾಮ್ರಾ ಮುಂದೆ ಹೇಳ್ಬೇಕು. ಸಿಟಿ ಕ್ಲೀನ್ ಇದೆ, ಸಿಟಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಜನ ಇದ್ದಾರೆ, ಆಮೇಲೆ ರೇಟು ಕಮ್ಮಿ ಇದೆ, ಯಾವ್ದು ಬೇಕು ಎಲ್ಲದು. ಹೌದು. ಬಟ್ ಓವರ್ ಆಲ್ ನಾವು ನೋಡಿದಾಗಿಂದ ಅಂದ್ರೆ ಅದೊಂದು ಪಾರ್ಟ್ಸ್ ಎಲ್ಲ ಕಡೆನೂ ಇರುತ್ತೆ, ಯಾಕೆ ಎಲ್ಲ ಕಡೆನೂ ಇರುತ್ತೆ, ಹೌದಲ್ಲ? ಹೌದು. ಬಟ್ ಅಲ್ಲಿ ನಾವು ಹೋಗ್ಬಾರ್ದು. ಅಂದ್ರೆ ನಾರ್ಮಲಿ ನೋಡಿದಾಗ ಇಲ್ಲಿ ತುಂಬಾ ಚೆನ್ನಾಗಿದೆ, ನೋಡುವಂತ ತುಂಬಾ ಪ್ಲೇಸ್ ತುಂಬಾ ಚೆನ್ನಾಗಿದೆ, ತುಂಬಾ ಪ್ಲೇಸ್ ಇದೆ, ತುಂಬಾ ಪ್ಲೇಸಸ್ ಇದೆ. ಮತ್ತೆ ಬೀಚ್ ಇದೆ. ಬೀಚ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಬೋಟ್ ಇದೆ, ನೆಕ್ಸ್ಟ್ ಲೆವೆಲ್ ಇದೆ. ಬೀಚ್ ಎಲ್ಲ ಅಂತೂ ಸೂಪರ್ ಫ್ಯಾಂಟಾಸ್ಟಿಕ್ ಇದು. ಸೊ ಗೈಸ್ ಹೇಗಿದೆ ನಮ್ಮ ಹೋಟೆಲ್? ಸೂಪರ್ ಆಗಿದೆಯಲ್ಲ ಗೈಸ್. ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ನಾಳೆ ಬೇರೆ ಒಂದು ವಿಡಿಯೋಗೆ ನಾನು ಸಿಗೋಣ. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್, ಟೇಕ್ ಕೇರ್ ಗೈಸ್.